ಬಿಜೆಪಿ ಟಿಕೆಟ್ ಹಂಚೋದ್ರಲ್ಲಿ ಹಲವು ಹೊಸ ಪ್ರಯೋಗವನ್ನ ತಂದಿತ್ತು. ಅಂದ್ರೆ ಹಾಲಿ ಸಂಸದರನ್ನ ಕೈಬಿಟ್ಟಿತ್ತು. ಅಂತಹ ಕ್ಷೇತ್ರಗಳಲ್ಲಿ ಕೊಪ್ಪಳ ಕೂಡ ಒಂದು. ಹಾಲಿ ಸಂಸದರಾಗಿದ್ದ ಕರಡಿ ಸಂಗಣ್ಣವರಿಗೆ ಟಿಕೆಟ್ ಬಿಟ್ಟು ಬೇರೆಯವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತು. ಇದರಿಂದ ಮುನಿಸ್ಕೊಂಡಿದ್ದ ಕರಡಿ ಸಂಗಣ್ಣವರು ಮೇಲ್ನೋಟಕ್ಕೆ ಒಂದು ಸಮಾಧಾನ ಆದಂತೆ ಕಂಡ್ರೂ ಕೂಡ ಯಾಕೋ ಪಕ್ಷದಲ್ಲಿ ಉಳಿತಾರೆ, ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ ಅನ್ನೋ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಕೊಪ್ಪಳ ಲೋಕ ಬಿಜೆಪಿ ಟಿಕೆಟ್ ಮಿಸ್, ಕರಡಿ ಮುನಿಸು. ಬಿಜೆಪಿಯಲ್ಲೇ ಇದ್ದರೂ ಆಕ್ಟಿವ್ ಆಗದ ಸಂಗಣ್ಣ ಕರಡಿ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹಾದಿ ಹಿಡಿತಾರ ಸಂಗಣ್ಣ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿದ್ದ ಸಂಸದ ಸಂಗಣ್ಣ ಕರಡಿ ವರಿಷ್ಠರ ಮಾತಿನಂತೆ ಬಿಜೆಪಿ ಪಕ್ಷದಲ್ಲಿರೋದಾಗ ಹೇಳಿದ್ರು. ಆದರೆ ಸದ್ಯ ಸಂಸದ ಸಂಗಣ್ಣ ಕರಡಿ ಬಿಜೆಪಿಯಿಂದ ಒಂದು ಕಾಲನ್ನ ಹೊರಗಿಟ್ರ ಎನ್ನುವ ಚರ್ಚೆ ಜೋರಾಗಿದೆ. ಸಂಗಣ್ಣ ಕರಡಿ ಬಿಜೆಪಿಗೆ ಟಾಟಾ ಹೇಳಿ ಕಾಂಗ್ರೆಸ್ಗೆ ಜೈ ಎನ್ನುವಂತಹ ಕಾಲ ಕೂಡಿ ಬಂತ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ನಾಯಕರು ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಸದ್ಯ ಕೊಪ್ಪಳ ಕಾಂಗ್ರೆಸ್ ನಾಯಕರ ಸಾಲು ಮೀಟಿಂಗ್ ಅನ್ನು ನಡೆಸಿ ಸಂಗಣ್ಣ ಕರಡಿಯವರನ್ನ ಪಕ್ಷಕ್ಕೆ ಕರೆತರುವ ಯತ್ನ ಜೋರಾಗಿದೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಮಾತನಾಡಿ ಸಂಗಣ್ಣ ಕರಡಿಯವರನ್ನ ಪಕ್ಷಕ್ಕೆ ಆಹ್ವಾನ ನೀಡಿರುವುದು ಸತ್ಯ. ಈಗಾಗಲೇ ಸಂಗಣ್ಣ ಬೆಂಬಲಿಗರು ಬಹಳಷ್ಟು ಜನ ಕಾಂಗ್ರೆಸ್ ಸೇರಿದ್ದಾರೆ. ಸಂಗಣ್ಣ ಅವರು ಪಕ್ಷ ಸೇರೋದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ತಿಳಿಸಿದ್ರು. ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಬಂದಿದ್ದಾರೆ. ನಾವು ಕರೆದಿದ್ದು ನಿಜ, ಅವ್ರನ್ನ ಆಹ್ವಾನಿಸಿದ ನಿಜ, ಆದರೆ ಅವರು ಅದ್ರ ಮಾತುಕತೆ ನಡೆದಿದ್ದು ನಿಜ. ಅದ್ರ ಮುಂದೆ ಏನಾಗೈತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ನಾಯಕರು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಪಕ್ಷಕ್ಕೆ ಬರ್ರಿ, ನೀವು ಹಿರಿಯರಿದ್ದೀರಿ, ನಿಮ್ಮ ಈ ಕ್ಷೇತ್ರಕ್ಕೆ ಸೇವೆ ದೊಡ್ಡದೈತಿ, ಪಕ್ಷಕ್ಕೆ ಬರ್ರಿ ಅಂತೇಳಿ ಅವರು ಗೌರವಯುತವಾಗಿ ಅವ್ರನ್ನ ಆಹ್ವಾನಿಸಿದ ನಿಜ. ಬಿಜೆಪಿ ಟಿಕೆಟ್ ಮಿಸ್ ಆಗಿ ಬಸವರಾಜ್ ಕ್ಯಾವಟೂರ್ಗೆ ನೀಡಿದಂತಹ ದಿನದಿಂದಲೂ ಕೂಡ ಸಂಗಣ್ಣ ಕರಡಿ ಪಕ್ಷದ ಚಟುವಟಿಕೆಯಿಂದ ದೂರವೇ ಉಳಿದಿದ್ರು. ವರಿಷ್ಠರ ಮಾತುಕತೆಯ ನಂತರ ನಾಮಕಾವಸ್ಥೆಯಂತೆ ಅಲ್ಲೊಂದು ಇಲ್ಲೊಂದು ಪಕ್ಷದ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿದ್ರು. ಆದರೆ ಕಳೆದೊಂದು ವಾರದಿಂದ ಬಿಜೆಪಿಯ ಯಾವ ವೇದಿಕೆಯಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಇದಕ್ಕೆ ಕಾರಣ ಬಿಜೆಪಿ ಅಭ್ಯರ್ಥಿಯ ನಡೆ ಅನ್ನೋದು ಹಲವು ಕಡೆ ಚರ್ಚೆ ಆಗ್ತಿದೆ. ಇನ್ನು ಇದೇ ಏಪ್ರಿಲ್ 16ರಂದು ನಾಮಪತ್ರ ಸಲ್ಲಿಸುವ ವೇಳೆ ನಡೆಯುವಂತಹ ಬೃಹತ್ ಮೆರವಣಿಗೆಯ ಮೂಲಕವೇ ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಚರ್ಚೆ ಕೂಡ ಜೋರಾಗಿದೆ. ಸದ್ಯ ಮುನಿಸು ತಣ್ಣಗಾಗಿದೆ ಎಂದುಕೊಂಡಿದ್ದ ಬಿಜೆಪಿ ವರಿಷ್ಠರಿಗೆ ಮತ್ತೆ ಅಸಮಾಧಾನದ ಹೊಗೆ ಜೋರಾಗ್ತಾ ಇದೆ. ಇದಕ್ಕೆ ಉತ್ತರವನ್ನ ಸಂಸದ ಕರಡಿ ಸಂಗಣ್ಣ ಅವರೇ ಕೊಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.